ಇನ್ನು ಕರ್ನಾಟಕದಲ್ಲಿ ನಕ್ಸಲ್ ಶರಣಾಗತಿ ಬಗ್ಗೆ ತನಿಖೆಯಾಗಬೇಕು. ನಕ್ಸಲರು ಶರಣಾಗತರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕು. ನಕ್ಸಲರ ಶರಣಾಗತಿ ಬಗ್ಗೆ ಅಣ್ಣಾಮಲೈ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ನಕ್ಸಲರು ಶರಣಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣಾಮಲೈ ತೀವ್ರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಶರಣಾಗಿತರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡುವಾಗ ನಾನು ಕೂಡ ಶರಣಾಗತಿ ನೋಡಿದ್ದೀನಿ. ನಕ್ಸಲರು ಸರೆಂಡರ್ ಅನ್ನೋದು ದೊಡ್ಡ ಪ್ರಕ್ರಿಯೆ. ನಕ್ಸಲರು ಶರಣಾಗುವಂಥದ್ದಿದೆಯಲ್ಲ, ಅದೊಂದು ಬಹುದೊಡ್ಡ ಪ್ರಕ್ರಿಯೆ. ಕರ್ನಾಟಕದ ನಕ್ಸಲ್ ಪ್ರಕ್ರಿಯೆ ಬಗ್ಗೆ ತುಂಬ ಅನುಮಾನ ಇದೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಕೂಡ ನನಗೆ ಅನುಮಾನ ಇದೆ. ಎನ್ಕೌಂಟರ್ ಆದ ತಕ್ಷಣ ನಕ್ಸಲರು ಶರಣಾಗತಿಯಾಗಿದೆ. ಹೀಗಾಗಿ ನಕ್ಸಲರ ನಡುವಿನ ಒಳ ರಾಜಕೀಯವನ್ನು ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ತಾ ಇದೆ. ನಕ್ಸಲ್ ಶರಣಾಗತಿ ಬಗ್ಗೆ ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಅಣ್ಣಾಮಲೈ ಹೇಳಿಕೆ ಕೊಟ್ಟಿದ್ದಾರೆ. ಮೇಲೆ ತಪ್ಪು ಮಾಡಿದವ್ರಿಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿನ ಕರೆಸ್ತೀರಾ. ಸೊ ಪ್ರಾಸೆಸ್ನಲ್ಲಿಯೇ ಇಂಟೆಗ್ರಿಟಿ ಇಲ್ಲ ಅನ್ನ ಅವ್ರು ಒಳಗಡೆ ಬಂದು ಏನ್ ಮಾಡ್ತಾರನ್ನ, ಇಲ್ಲಿರುವ ಡೆಮೋಕ್ರಸಿ ಹಾಳು ಮಾಡ್ತಾರೆ ಅಲ್ವನ್ನ. ಒಂದು ವಿಕ್ರಮ್ ಗೌಡ ಒಂದು ಆ ಥರ ಒಂದು ಮನುಷ್ಯ ಎನ್ಕೌಂಟರ್ನಲ್ಲಿ ಒಂದು ಡೌಟು, ಅದಾದ ಮೇಲೆ ವಿತಿನ್ 2-3 ಡೇಸ್ನಲ್ಲಿ ಸರೆಂಡರ್ ಪ್ರಾಸೆಸ್ಸು, ಅದಾದ ಮೇಲೆ ನಮ್ಮೆಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಹಳೆಯ ತಾವು ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆಯ ಹಿಸ್ಟ್ರಿ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಇಷ್ಟಲ್ಲ, ನಿಮಗೆ ಗೊತ್ತಿಲ್ಲ. ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜತನ್ಮೆ ಇರಲ್ಲ, ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಪ್ರಾಸೆಸ್ನಲ್ಲಿ ಇಂಟೆಗ್ರಿಟಿ ಇಲ್ಲ ಅನ್ನ ಜನ ಒಪ್ಕೊಳ್ಳಲ್ಲ. ಗೌರ್ಮೆಂಟ್ ಮೇಲೆ ತಪ್ಪು ಮಾಡಿದವ್ರಿಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿನ ಕರೆಸ್ತೀರಾ. ಸೊ ಪ್ರಾಸೆಸ್ನಲ್ಲಿಯೇ ಇಂಟೆಗ್ರಿಟಿ ಇಲ್ಲ ಅನ್ನ ಅವ್ರು ಒಳಗಡೆ ಬಂದು ಏನ್ ಮಾಡ್ತಾರನ್ನ, ಇಲ್ಲಿರುವ ಡೆಮೋಕ್ರಸಿ ಹಾಳು ಮಾಡ್ತಾರೆ ಅಲ್ವನ್ನ. ಒಂದು ವಿಕ್ರಮ್ ಗೌಡ ಒಂದು ಆ ಥರ ಒಂದು ಮನುಷ್ಯ ಎನ್ಕೌಂಟರ್ನಲ್ಲಿ ಒಂದು ಡೌಟು, ಅದಾದ ಮೇಲೆ ವಿತಿನ್ 2-3 ಡೇಸ್ನಲ್ಲಿ ಸರೆಂಡರ್ ಪ್ರಾಸೆಸ್ಸು, ಅದಾದ ಮೇಲೆ ನಮ್ಮೆಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಹಳೆಯ ತಾವು ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆಯ ಹಿಸ್ಟ್ರಿ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಇಷ್ಟಲ್ಲ, ನಿಮಗೆ ಗೊತ್ತಿಲ್ಲ. ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜತನ್ಮೆ ಇರಲ್ಲ, ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಪ್ರಾಸೆಸ್ನಲ್ಲಿ ಇಂಟೆಗ್ರಿಟಿ ಇಲ್ಲ ಅನ್ನ ಜನ ಒಪ್ಕೊಳ್ಳಲ್ಲ. ಗೌರ್ಮೆಂಟ್ ಮೇಲೆ ತಪ್ಪು ಮಾಡಿದವ್ರಿಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿನ ಕರೆಸ್ತೀರಾ.